ಅವಳೆಲ್ಲೂ ಹೋಗಿರಲ್ಲ ಹರ್ಷ, ಬರ್ತಾಳೆ. ನೋ ಅಮ್ಮ, ಅವಳು ಬರೋದಿಲ್ಲ. ನಾನು ಬೇಡ ಅಂತ ಹೇಳಿ ಹೊರಟೋದ್ಲು. ಜೊತೆಗೆ ಬಟ್ಟೆ ಸಮೇತ ಹೋದ್ಲು. ನನಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲಮ್ಮ. ಹೋಗಿ ಮಾನ್ಸಿನ ಹುಡುಕ್ಬೇಕಾ ಅಥವಾ ದಾದನ್ ಹುಡ್ಕೊಂಡು ಹೊರಟಿರೋ ಅದಕ್ಕೆ ನಾವು ಹುಡುಕ್ಬೇಕಾ? ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲಮ್ಮ. ಇಂಥ ಸಮಯದಲ್ಲಿ ಅವಳು ಮನೆ ಬಿಟ್ಟು ಹೋದ್ಲ? ಏನ್ ಹೇಳೋದು ಅವಳಿಗೆ? ಸಮಯ ಪ್ರಜ್ಞೆ ಅಂತ ಇದ್ದಿದ್ರೆ ಅವಳು ಹೀಗೆ ಮಾಡ್ತಿರ್ಲಿಲ್ಲ. ಯಾವ ಸಮಯದಲ್ಲಿ ಹೇಗಿರ್ಬೇಕು ಅಂತ ಇನ್ನು ಅವಳಿಗೆ ಯಾರು ಹೇಳ್ಕೊಡಕ್ಕಾಗಲ್ಲ. ಹರ್ಷ, ನೀ ಮನೆ ಮಗನಾಗಿ ಈ ಮನೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ನೋಡು, ನೀನ್ ಏನ್ ಮಾಡ್ತೀಯೋ ಅದ್ ನಿನಗೆ ಬಿಟ್ಟಿದ್ದು. ಮಾನ್ಸಿ ಮನೆ ಒಳ್ಳೆ ಅಲ್ವಮ್ಮ? ಅವಳನ್ನ ಬಿಟ್ಟು ನಾನು ಹೇಗಮ್ಮ ಇರ್ಲಿ? ಐ ಕಾಂಟ್. ಅವಳು ಬೇಕಮ್ಮ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಹರ್ಷ. ಕೋಪ ತಣ್ಣಗಾದ್ಮೇಲೆ ಅವಳು ಖಂಡಿತ ಬರ್ತಾಳೆ. ಬಟ್ ಅಮ್ಮ, ಅದಕ್ಕೆ ಶೀಸ್ ನಾಟ್ ಸೇಫ್ ಅಮ್ಮ. ನಾನು ಒಬ್ಬರೇ ಹೋಗ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದ್ರೂ ಹೋಗಿದ್ದಾರೆ. ಐ ಹ್ಯಾವ್ ಟು ಫೈಂಡ್ ಹರ್ ಅಮ್ಮ. ಜನ ನೋಡಕ್ ಮುಂಚೆ ಚೆಕ್ ಮಾಡ್ಬಿಡ ಬಂದ್ರ. ಬೇಗ ಪ್ರಾಣ ಹೋಗಿ ಚೆಕ್ ಮಾಡು. ಮಗ ಫಿನಿಶ್. ಮಗ ಫೋನ್ ಮಾಡಿ ಹೇಳ್ಬಿಡ, ಬೇಗ ಹೊರಟ್ಬಿಡೋಣ. ಓಕೆ. ಅವ್ವ, ನೀನು ಹೋಗು. ಯಾವ್ಯಾವ ಭಕ್ತರು ತಾಯಿ ಸಂದೇಶಕ್ಕೆ ಕಾಯ್ತಿರ್ತಾರೋ ಏನೋ. ನೀನು ಅಲ್ಲಿಗೆ ಹೋಗ್ಬೇಕಲ್ವಾ? ಇಲ್ಲೇ ಉಳ್ಕೊಂಡ್ರೆ ಹೆಂಗೆ? ಇವ್ರುಗಳ್ದು ತೀರಾ ಮಾಮೂಲಿ ಜಗಳ. ಇವ್ರ ಪಂಚಾಯತಿಗೆ ಹಿಂದಿಲ್ಲ ಮುಂದಿಲ್ಲ. ಆದ್ರೆ ನೀನು ತಾಯಿ ಸೇವೆ ಮಾಡೋಳು, ಇಲ್ಲಿ ಸಿಕ್ಕಾಕೋಬೇಕಾ? ತಾಯಿ ಇಲ್ಲಿಂದನ ಎಲ್ಲ ಮಾಡ್ತಾಳ. ತಾನು ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ಆಕಿ ಭಕ್ತರ ಹತ್ರ ನಾ ಹೋಗಿಲ್ಲ ಅಂದ್ರು ಆಕಿ ಸುಮ್ನಿ ಕೂಡುವಾಕಿ ಏನು? ನೋಡ್ರಪ್ಪ, ನಂದೊಂದು ಸಲಹೆ,
ಈ ಪಂಚಾಯಿತಿನಲ್ಲಿ ಏನೇ ತೀರ್ಮಾನ ಆದ್ರೂ ಇನ್ನು ಮುಂದೆ ಯಾರು ಯಾರನ್ನು ಆಡ್ಕೋಕೂಡ್ದು. ಒಂದು ಪಕ್ಷ ರೋಹಿಣಿನೇ ಕದ್ದಿದ್ರು. ಸುಬ್ಬಣ್ಣ, ಒಂದು ನಿಮಿಷ ಇರಮ್ಮ, ನೀನೇ ಅಂತ ಹೇಳ್ತಾ ಇಲ್ಲ, ನಿನಗೆ ಗೊತ್ತಿಲ್ದೇನೂ ಆಗಿರ್ಬೋದಲ್ವಾ? ನಿನ್ ಚೀಲಕ್ಕೆ ಗೊತ್ತಾಗದೆ ಅದೇ ಬಂದು ಬಿದ್ದಿರಬಹುದು. ಆಮೇಲೆ ಅದು ನಿನ್ ಗಮನಕ್ಕೆ ಬಂದು ನೀ ಸುಮ್ಮನೆನೂ ಆಗಿರಬಹುದು. ಅಲ್ಲೋಡು, ಆ ತಾಯಿ ಕೂತಿದ್ದಾರೆ. ಈಗಾಗಲೇ ನಿಮ್ ಕಷ್ಟ ಹೇಳ್ಕೊಂಡ್ರಿ. 14 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅನ್ನೋ ಕಷ್ಟ ನಮಗೂ ಗೊತ್ತು. ನೀನು ಆ ತಾಯಿನ ಮನಸ್ಸಲ್ಲಿ ಇಟ್ಕೊಂಡು ನಿಜ ಹೇಳ್ಬಿಡು. ಈಗ ನೀನ್ ಏನ್ ಹೇಳ್ತೀಯೋ ಅದನ್ನ ನಾವು ನಂಬ್ತೀವಿ ಅಲ್ವೇನ್ರಪ್ಪ? ಹೇಳು. ಮಹೇಶನ್ ಮನೆ ಬೆಳ್ಳಿ ಚಮಚ ಬಟ್ಲು ನೀ ಮುಟ್ಟಿದ್ಯಾ ಇಲ್ವಾ? ಅದು ಏನೇ ಅದು ಇದು ಅಂತ ಇದೆಯಾ? ನೀನು ಕದ್ದಿದ್ಯಾ ಇಲ್ವಾ ಹೇಳು. ಹೇ ಮಗ, ಫೋನೇ ಪಿಕ್ ಮಾಡ್ತಾ ಇಲ್ಲ ಕಣ್ರೋ. ಮಗ ಯಾವ್ದಕ್ಕೂ ಒಂದ್ಸಲ ಲಾಸ್ಟ್ ಚೆಕ್ ಮಾಡ್ಬಿಡು. ಹೇ, ಏನೋ ಸೌಂಡ್ ಆಯ್ತು. ಹೇ ನಡ್ರ, ಪಾಸ್ ಆಗೋಣ ಬಾ, ನಡಿ 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 ನಡಿ. ಅದಕ್ಕೇನೋ ಹುಡುಕ್ತೀನಿ ಅಂತ ಹೊರಟ್ಬಿಟ್ಟೆ. ಬಟ್ ಎಲ್ಲಿ ಅಂತ ಹುಡುಕ್ಲಿ? ಯಾವ ಜಾಗದಿಂದ ಶುರು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ನನ್ನ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ಹಲೋ ಹಲೋ ಸರ್, ಆಫೀಸಿಂದ ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಹರೀಶ್. ಸರ್, ಸೆಕ್ಯೂರಿಟಿ ಸಿಸ್ಟಮ್ಗೆ ಈಗ ತಾನೇ ಅಪ್ಡೇಟ್ ಬಂದಿದೆ. ಕನಕಪುರ ರೋಡ್ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ ಸರ್, ಅದ್ರ ಹತ್ರ ಇರೋ ಮರಕ್ಕೆ ನಿಮ್ಮ ಮನೆ ಕಾರ್ ಒಂದು ಆಕ್ಸಿಡೆಂಟ್ ಆಗಿದೆಯಂತೆ ಸರ್. ವಾಟ್? ಯಾರು ಹೇಳಿದ್ ನಿಮಗೆ? ಅಲ್ಲಿರೋ ಜನ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ ಸರ್. ಹಾ, ನಾನು ಈಗಲೇ ಚೆಕ್ ಮಾಡ್ತೀನಿ. ನನಗೆ ಲೊಕೇಶನ್ ಕಳಿಸಿ, ಈಗಲೇ ಹೋಗ್ತೀನಿ. ದೇವ್ರೆ, ಏನಾಗ್ತಾ ಇಲ್ಲಪ್ಪ. ಹೋಗುದು ಮಾತಾಡ್ತಾ ಇಲ್ಲ. ಪೊಲೀಸರು ಫೋನ್ ಮಾಡ್ಬಿಡುತ್ತೆ. ಪೊಲೀಸ್ ಬಂದ್ ಮಾಡಿ ಪೊಲೀಸ್ ಫೋನ್ ಮಾಡಿ. ಯಾರಪ್ಪ ಇದು? ಗಾಡ್, ಇಲ್ಲಿ ದಾರಿ ಬಿಡಿ. ಯಾವ ಹುಡುಗಿನ ಪಾಪ ಏನಾಯ್ತು? ಅಕ್ಕೆ 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 ಏನಾಯ್ತು? ಅಕ್ಕೆ ಅಕ್ಕೆ, ಅಯ್ಯೋ ಏನಾಯ್ತು? ಅಕ್ಕೆ ಬನ್ನಿ, ಅಕ್ಕೆ ಅಕ್ಕೆ ಒಂಚೂರು ಹೆಲ್ಪ್ ಮಾಡಿ, ಒಂಚೂರು ಹೆಲ್ಪ್ ಮಾಡಿ. ಪಕ್ಕದ ಈ ಸುದ್ದಿ ನಿಜ ತಾನೆ? ಅನು ಸತ್ತಿರೋದು ಗ್ಯಾರಂಟಿ ಅಲ್ವಾ? ಹಾ ಸರ್, ಪಕ್ಕ ಸರ್. ಅರೆ ಸ್ವಲ್ಪ ಭಯ ಆಯ್ತು, ಅದಕ್ಕೆ ಪಕ್ಕಕ್ಕೆ ಬಂದಿದ್ದೀವಿ ಸರ್. ಹೇ ಓಡಿ ಓಡಿ, ಅಲ್ಲಿರ್ಬೇಡಿ. ಹೇ, ಅನು ಸತ್ತಿರೋದು ಕನ್ಫರ್ಮ್ ತಾನೆ? ಹ್ಞೂ ಸರ್, ಹೋಗ್ತೀವಿ, ಕನ್ಫರ್ಮ್ ಸರ್. ಹೈ ಗಾಡಿ ತೆಗಿಯೋ.
ಐ ಕಡಿಯತ್ತ ಜೈಂಡೆ, ನನ್ನ ಲೈಫಲ್ಲಿ ಯಾರ ಸಾವನ್ನು ಇಷ್ಟೊಂದು ಸಂಭ್ರಮಿಸಿಲ್ಲ. ಒಳ್ಳೇದಾಗುತ್ತೆ ಅಂತಂದ್ರೆ ಸಂತೋಷ ಪಡದೇ ಇರೋದು ಹೇಗೆ? ಜಂಡೆ, ಇನ್ ಮುಂದೆ ನಿಂದೆ ಕಣೋ ಜಮಾನ. ಗೆಳೆಯ ಆರ್ಯ, ನಿನ್ನ ಗೆಳೆಯನಿಗೆ ಇವತ್ತು ಶುಭ ದಿನ ಕಣೋ. ಆದ್ರೆ ಒಂದೇ ಒಂದು ಫೀಲಿಂಗ್, ನೀನ್ ಎಚ್ಚರ ಆದ ತಕ್ಷಣನೇ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತಲ್ಲ. ಆದ್ರೆ ಅದು ಒಳ್ಳೇದಕ್ಕೇನೆ. ನೀನ್ ಎಚ್ಚರ ಆಗು ಆರ್ಯ. ನಿನ್ನ ಮತ್ತೆ ಹಳೆ ಆರ್ಯನಾಗಿ ಬದಲಾಯಿಸ್ತೀನಿ. ನೀನ್ ರೈಲ್ವೆ ಸ್ಟೇಷನ್ ಇಂದ ಬಂದಾಗ ಈ ಜೇಂಡಿನ ನಂಬಿ ಹೇಗ್ ಜೊತೆಗಿದ್ಯೋ ಅದೇ ನಂಬಿಕೆನ ನಾನು ಮತ್ತೆ ಗಳಿಸ್ಕೋತೀನಿ. ಆ ನಂಬಿಕೆನ ಮತ್ತೆ ಮತ್ತೆ ಗಳಿಸ್ತೀನಿ. ಅವ್ವ, ನೀನ್ ನನ್ಗೇನೋ ಹೇಳಕ್ ಬಂದು ನೀನ್ ಸಿಗಾಕೊಳ್ಳೋ ಹಂಗಾಯ್ತು. ನೀನ್ ಹಿಂಗೆ ಕೂತ್ರೆ ನನಗ್ ಭಯ ಆಯ್ತದೆ. ನಿನ್ನನ್ನು ನಮ್ಮ ಒಟ್ಟಾರದಲ್ಲಿ ಕಾರಣ ಇಲ್ಲದೆ ಕೂರ್ಸಿದೀವಲ್ಲ, ಅದಕ್ಕೆ ನಮ್ಗೆಲ್ಲ ಎಲ್ಲಿ ಶಾಪ ತಟ್ಟುತ್ತೋ ಅಂತ ಭಯ ಆಗ್ತಿದೆ. ಕಾರಣ ಇಲ್ದೆ ಯಾವುದು ಜರುಗಲ್ಲ ಪುಷ್ಪ. ನಡೆಯೋ ಪ್ರತಿಯೊಂದು ಹಿಂದೆನೂ ಒಂದಲ್ಲ ಒಂದು ಕಾರಣ ಇರ್ತೈತಿ. ಸತ್ಯ ಗೊತ್ತಾಗೋ ಹೊತ್ತು ಬಂದದ. ಕಾಣೋ ಸತ್ಯ ಒಂದಾದ್ರ ಇರೋ ಸತ್ಯನ ಬೇರಾದ. ಕದ್ದಿದ್ದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ನಡ್ರಿ ಹೋಗೋಣ ಎಲ್ಲ. ಎಲ್ರ ಮುಂದೆ ನನ್ನ ಮಾನ ಮೇಲೆ ತೆಗಿಬಿಟ್ಟಾರೆ ನಾನು. ಇವಳು ಜನ್ಮಕ್ಕೆ ಅಣ್ಣಂದ್ರ ಅಕ್ಕಂದ್ರ ಆಯ್ತಾ ನಿಮ್ ಸರ್ಕಸು? ಅನ್ಯಾಯವಾಗ ಜೋತವನ್ ಕೂರ್ಸ್ಬಿಟ್ರಲ್ಲ, ಅವ್ರನ್ನ ಹೊರಡಕ್ ಬಿಡಿ. ಜೋಗ್ತಾವ ಇದಕ್ಕೆ ನಿಜ ಒಪ್ಕೊಂಡಿದ್ದು. ದಯವಿಟ್ಟು ಎಲ್ಲೋ ನನ್ನ ಕ್ಷಮಿಸ್ಬಿಡ್ರಿ. ಇವಳು ಮಾತು ಕಟ್ಕೊಂಡು ನಿಮ್ ಮುಂದೆ ಎಲ್ಲ ತಲೆ ತೆಗ್ಸಂಗಾಯ್ತು. ಯಾಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಮಾನ ಮರದಿ ಕಳೆದ್ಬಿಟ್ಟು ಈಗ ಕಲ್ತಿದ್ಯಾ? ಸುಮ್ಮನೆ ಜನ ಬುದ್ಧಿ ಹೇಳು, ಸಿಡಕ್ ಬೇಡ. ನೀವೆಲ್ಲ ನಡ್ರಿ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾರ್ಕುದೋ. ಉಧೋ ಉಧೋ ಜೋಗಳ ಬಾವಿ ಸತ್ಯವ ನಿನ್ ಹಾರ್ಕುದೋ. ಉಧೋ ಉಧೋ ಈಗೆಲ್ಲ ಆಯ್ತಲ್ಲ, ಎಲ್ಲ ನಡೀರಿ. ಪುಷ್ಪ, ಎಲ್ರು ನನ್ನನ್ನ ಕಳ್ಳಿ ಅಂತಾನೆ ತೀರ್ಮಾನ ಮಾಡ್ಬಿಟ್ರೆ ಸತ್ಯ ಬೇರೆನೇ ಇದೆ. ಏನಂತ ಹೇಳು ಅಲ್ಲಿ. ಇದೇನಿದು ಹೊಸ ಕತೆ? ಹೋಗ್ಲೇದೇನು? ಹೇಳ್ತೀನಿ ರೀ ಸುಬಣ್ಣ, ನೀವೇನಾದ್ರೂ ಬೆಳ್ಳಿ ಬಟ್ಲು ಬೆಳ್ಳಿ ಚಮಚ ಕದ್ದಿದ್ಯಾ ಅಂತ ಕೇಳಿದ್ರೆ ನಾನು ದೇವರಣೆಗೂ ಇಲ್ಲ ಅಂತ ಹೇಳ್ತಿದ್ದೆ. ಏನ್ರಿ ಇವಳು? ನೀವು ಬೆಳ್ಳಿ ಸಾಮಾನ ಮುಟ್ಟಿದ್ಯಾ ಅಂತ ಕೇಳಿದ್ರಿ, ನಾನ್ ಮುಟ್ಟಿದ್ದಕ್ಕೆ ಹೌದು ಅಂತ ಒಪ್ಕೊಂಡೆ. ಅಲ್ಲ ಸುಬಣ್ಣ, ಮಕ್ಕಳಿಲ್ದೇದವ್ರ ಮನೆ ಮುಂದೆ ಬಂದು ಮಕ್ಕಳು ಗುಣಗಾನ ಮಾಡ್ಕೊಂಡು ಈ ಲೋಟದಲ್ಲಿ ನನ್ ಗಂಡನ್ಗೆ ಹಾಲು ಕೊಡೋದು, ಈ ಬಟ್ಲಲ್ಲಿ ನನ್ ಮಗುಗೆ ಅನ್ನ ತಿನ್ಸೋದು ಅಂತ ನನ್ ಮುಂದೆನೆ ಹೇಳ್ತಾಳಲ್ಲ, ನನಗ್ ಸಂಕಟ ಆಗಲ್ವಾ ಸುಬಣ್ಣ? ಅದಕ್ಕೆ ಕದ್ಬಿಟ್ಟ. ಎಲ್ಲೇ ನನ್ ಬೆಳ್ಳಿ ಬಟ್ಲು ಸ್ಪೂನ್ ಎಲ್ಲೇ? ಹೇಳ್ತೀನಿ ರೀ, ಕಣ್ಬಿಟ್ಟು ಹೋಗ್ ನೋಡು, ನಿಮ್ ಮನೆ ದೇವ್ರ ಕೋಣೆಲೇ ಇದೆ. ನನ್ಗೇನೋ ನಿನ್ ಬೆಳ್ಳಿ ಸಾಮಾನ್ ಕದಿಯೋಷ್ಟು ದರಿದ್ರ ಬಂದಿಲ್ಲ. ಮನೆ ಒಳಗೆ ಹೋಗಿ ನೋಡೋದು. ಇಲ್ದೇ ಇರ್ಲಿ ಕಣೆ, ಐತೆ ನಿನ್ಗೆ, ನಿನಗೂ ಐತೆ, ಹೋಗು. ಹೊರಡಿಸ್ತೇನೆ, ಈ ಸಲ ಸುಳ್ಳಾಗ್ಲಿ.
ತಡ್ಕೊಳ ಮಹೇಶ, ಗೊತ್ತಾಗುತ್ತೆ. ನೋಡೋಣ ಅಣ್ಣ, ನೋಡೋಣ. ನೋಡೋಣ ಇರು. ಏನಮ್ಮ, ಏನಾಯ್ತು? ಇದೆಯೋ ಇಲ್ವೋ? ನೋಡಿದ್ರ ರೋಹಿಣಿ ಅಳ್ಬೇಡ ಕಣೆ, ಬೇಜಾರ್ ಮಾಡ್ಕೋಬೇಡ. ರೀ ರೋಹಿಣಿ, ಅಳ್ಬೇಡ್ರಿ ಬಿಡ್ರಿ, ಆಗಿದ್ದಾಯ್ತಲ್ಲ. ಅಯ್ಯೋ ನಿನ್ನ ಸರಿಯಾಗಿ ನೋಡ್ದಳೆ, ಜಗಳ ಮಾಡಕ್ ಮಾಡ್ಬಿಟ್ಟಾಳೆ. ಅಯ್ಯೋ ಮಹೇಶ, ಹೆಣ್ಮಕ್ಳ ಮೇಲೆ ಕೈ ಮಾಡಬೇಡ, ಇರು. ಆಯ್ತೇನ್ರಪ್ಪ? ಇದು ಎಲ್ರೂ ಕೂತು ಸಮಾಧಾನವಾಗಿ ಬಗೆಹರಿಸ್ಕೋಬೋದಾಗಿತ್ತು. ಸುಮ್ನೆ ಎಲ್ರೂ ಮುಂದೆ ಜಗಳ ಮಾಡ್ಕೊಂಡ್ರಿ. ನಿಮ್ಮ ಮಾನ ಮರ್ಯಾದೆ ನೀವೇ ತಕೊಂಡ್ರಿ. ಇವೆಲ್ಲ ಬೇಕಿತ್ತಾ? ತಪ್ಪಾಯ್ತು ಸುಬ್ಬಣ್ಣ. ತಾಡ್ದವ್ರು ನಾವೆಲ್ಲ ಒಂದೇ ಕಣ್ರಿ. ಯಾವಾಗ್ಲೂ ಎಲ್ಲ ಖುಷಿಯಾಗಿರ್ಬೇಕು, ಹಿಂಗೆ ಜಗಳ ಮಾಡ್ಕೊಳ್ಳೋದಲ್ಲ. ಇರ್ಲಿ ಬಿಡು ಸುಬ್ಬಣ್ಣ, ನಾಲ್ಗೆ ಮಂಚಂದು ಸಂಸ್ಕಾರ ತೋರಿಸುತ್ತೆ. ಈಗ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಅಂತ. ಅವರು ಕದ್ದಿಲ್ಲ, ಇವರು ಕಳ್ಕೊಂಡಿಲ್ಲ. ಗೊತ್ತಾಯ್ತಲ್ಲ ಯಾರ್ದು ಎಷ್ಟೆಷ್ಟು ಅಂತ. ಶಿವಣ್ಣ, ಈಗ ಮಾತಾಡ್ಬೇಡಿ ಬಿಡು, ಎಲ್ರು ಹೋಗ್ಲಿ. ನಡ್ರಪ್ಪ, ನಡ್ರಿ. ಸಿದ್ದಣ್ಣ ಕರ್ಕೊಂಡೋಗಿ. ಬರ, ಅಳ್ಬೇಡ್ವೆ, ನಡಿ. ಪುಷ್ಪ, ಅಯ್ಯೋ ಇನ್ನೂ ಏನ್ ನೋಡ್ತಾ ನಿಂತಿದ್ದೀರಾ? ಹೋಗಿ ನಡ್ರಪ್ಪ, ನಡ್ರಿ. ಸದ್ಯ ಮುಹೂರ್ತ ಮೀರೋಗಿ ಅಪ್ಪಿ ತಪ್ಪಿ ಅವಳು ಎಲ್ಲಿ ಎಸ್ಕೇಪ್ ಆಗ್ಬಿಡ್ತಾಳೋ ಅನ್ನೋ ಭಯ ಕಾಡ್ತಿತ್ತು. ಸದ್ಯ ಕೆಲಸ ಮುಗೀತು. ಏಯ್, ಯಾರೋ ಅಲ್ಲಿ? ಎಷ್ಟೊತ್ತು? ಹೀಗೆಲ್ಲ ಇದೆ. ನಾನು ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನನ್ನ ಜೊತೆಲಿದೆ. ಸದ್ಯಕ್ಕೆ ಆರ್ಯ ಒಬ್ಬ ಮಿಸ್ಸಿಂಗ್ ಅಷ್ಟೆ. ಅವನಿಗೂ ಇನ್ನೇನು ಎಚ್ಚರ ಆಗತ್ತೆ. ಇಷ್ಟೊತ್ತು ಅವನಿಗೋಸ್ಕರ ಹುಡುಕ್ತಿದ್ಲ. ಎಚ್ಚರ ಆದ್ಮೇಲೆ ಅವನು ಹುಡುಕ್ತಾನೆ. ಪಾಪ, ಅವಳು ಸತ್ತೇ ಹೋದ್ಲು ಅಂದ್ರೆ ಅವನು ಹೇಗ್ ತಡ್ಕೋತಾನ? ನಾನಿದ್ದೀನಲ್ಲ ಅವನ ಜೊತೆ, ಸಮಾಧಾನ ಮಾಡ್ತೀನಿ. ರಾಜನಂದಿನಿ ಹೋದಾಗ್ಲೂ ಅಷ್ಟೇ, ಅತ್ತ ಕೂಗಾಡ್ದ, ಒದ್ದಾಡ್ದ, ನಾನೇ ಸಮಾಧಾನ ಮಾಡಿದ್ನಲ್ಲ. ಹಾಗೆ ಈಗಲೂ ಹಾಗೆ ಸಮಾಧಾನ ಮಾಡಿದ್ರಾಯ್ತು. Cheers. ಅಮ್ಮ, ಪುಷ್ಪಣಿ, ಅಮ್ಮ ಬೇ. ಹರ್ಷ, ಏನಾಯ್ತು? ಏನಾಯ್ತು ಅವನಿಗೆ? ಅನ್ಕಾನ್ಶಿಯಸ್ ಆಗಿದ್ದಾಳಮ್ಮ. ಹರ್ಷ, ಅಯ್ಯೋ ದೇವ್ರೆ. ಹರ್ಷ, ಏನಾಯ್ತು ಹರ್ಷ? ಅನು, ಏನಾಯ್ತಮ್ಮ? ಅನು, ಏನಾಯ್ತಮ್ಮ? ಅನು, ಹರ್ಷ, ಏನ್ ನಿಂತಿದ್ಯಾ? ಡಾಕ್ಟರ್ ಕರಿಯಪ್ಪ. ಈಗಲೇ ಕಾಲ್ ಮಾಡ್ತೀನಮ್ಮ. ಅನು, ಅಯ್ಯೋ ಮೈಯೆಲ್ಲ ತಣ್ಣಗನ್ಸ್ತಾ ಇದೆ. ಬಾ ಮಂದ, ಸ್ವಲ್ಪ ಕಾಲುಜ್ಜು. ಎಲ್ಲವ್ವ? ಅನು, ಏನಾಯ್ತಮ್ಮ? ಅನು, 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 ತಾಯಿ ಎಲ್ಲವ್ವ?
ಅನು